ಇವತ್ತು ನಾವು ಧರ್ಮ ಅಂತ ಹೇಳ್ತೀವಿ, ಅದು ಜಾತಿ ಲಕ್ಷಣಗಳು ಅದರಲ್ಲಿದ್ದಾವೆ. ಅದೇ ಕಾಲಕ್ಕೆ ವೀರಶೈವ ವಿರೋಧದಲ್ಲೂ ಸಹಿತ ಅವ್ರು ಧರ್ಮ ಅಂತ ಹೇಳ್ಕೊತಾರೆ, ಅಲ್ಲೂ ಜಾತಿಯ ಲಕ್ಷಣಗಳು ಇದ್ದಾವೆ. ಅಂದ್ರೆ ಇಲ್ಲಿ ಜಾತಿ ಮತ್ತು ಧರ್ಮದ ನಡಕ ಏನದ ಕರೆಕ್ಟಾಗಿ ಡಿವೈಡೇಷನ್ ಏನದ ಅದು ನಾವು ಯಾರೂ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿ ಒಬ್ಬರೊಬ್ಬರು ತಪ್ಪುಗಳನ್ನು ಟೀಕಾ ಮಾಡಿಕೊಂಡು ಅವ್ರು ಇವ್ರನ್ನ ಟೀಕಾ ಮಾಡೋದು, ಇವರು ಅವ್ರನ್ನ ಟೀಕಾ ಮಾಡಿದ್ದರಿಂದಾಗ ಇವತ್ತು ಮಾನಸಿಕ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಬಂದದ. ನಿಜವಾಗಿಯೂ ಲಿಂಗಾಯತ ಅನಿಸ್ಕೊಳ್ಳೋರು ಅದನ್ನು ಧರ್ಮ ಆಗಿ ಹೇಳ್ಬೇಕು, ಅದನ್ನು ಜಾತಿಯಾಗಿ ಪರಿವರ್ತನೆ ಮಾಡಿಸಬಾರ್ದು. ಅದೇ ಕಾಲಕ್ಕೆ ವೀರಶೈವರು ಅನಗತ್ಯವಾಗಿ ಬಸವಣ್ಣವರ ವಿಚಾರಗಳನ್ನು ಟೀಕಿಸೋಕ್ಕಿಂತಲೂ ಅವುಗಳನ್ನು ವೈಚಾರಿಕವಾಗಿ ಚಿಂತನೆ ಮಾಡಿ ಅವತ್ತು ವೈಜ್ಞಾನಿಕವಾಗಿ ಏನೇನದ ಅದನ್ನು ಹೇಳೋ ಪ್ರಯತ್ನ ಅವ್ರು ಮಾಡಬೇಕಾಗಿದೆ. ಕೇವಲ ಅವ್ರು ಲಿಂಗ ಪೂಜೆ ಮಾಡ್ತಿದ್ರು ಅನ್ನೋ ಒಂದೇ ಕಾರಣಕ್ಕೆ ಲಿಂಗ ಆರಾಧನೆಗೆ ಅವ್ರು ನಿಲ್ಲಿಸೋಕ್ಕಿಂತಲೂ ಅವ್ರ ವಿಚಾರಗಳು ಅವತ್ತು ಪ್ರಗತಿಪರ ಇದ್ದು. ಆದಷ್ಟು ದೇವರನ್ನು ತಮ್ಮೊಳಗೆ ನೋಡುವಂಥ ಪ್ರಯತ್ನ ಮಾಡಿದ್ದಾರೆ ಅವರು ಬಸವಾದಿಗಳ ಪ್ರಮರ್ತರು. ಅದನ್ನು ಇವತ್ತು ನೀವೆಲ್ಲರೂ ಅಳವಡಿಸ್ಕೊಂಡ್ರೆ ಸಹಜವಾಗಿ ಜಗಳ ತಿಕ್ಕಾಟ ಬರೋದಿಲ್ಲ. ಅವ್ರದ್ದು ಮಾಡ್ತಾ ಇರ್ತಾರೆ, ನಂಬಿಕೆಗಳನ್ನ ಮಾಡ್ಕೊಂಡು ಹೋಗ್ರಿ. ಇಲ್ಲೇ ಯಾವುದೇ ರೀತಿ ಬಸವಣ್ಣವ್ರ ವಿಚಾರ ಬಂದಾಗ ಇಲ್ಲಿ ಯಾರು ಸ್ವಾಮಿಗಳು ಬರೋದಿಲ್ಲ, ಮತ್ತೊಬ್ಬರು ಬರೋದಿಲ್ಲ, ಇಲ್ಲೇನು ಬರೋದಿದ್ರು ಎಲ್ಲರೂ ಸಮಾನರು. ಜಂಗಮರು ನಾವು ಒಂದು ಜಾತಿ ಬರೋದಿಲ್ಲ, ಇಲ್ಲಿ ಸಮಾನಪ್ಪ. ಜಂಗಮ ಅಂದ್ರೆ ಇದನ್ನು ಕಲಬುರ್ಗಿ ಅವರು ಸಹಿತ ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಜಂಗಮಪ್ಪ ಅಂದ್ರೆ ನಾನು ನಿಮ್ಮ ಮನೆಗೆ ಬಂದಾಗ ಜಂಗಮ, ನೀವು ನಮ್ಮ ಮನೆಗೆ ಬಂದಾಗ ಜಂಗಮ, ಈ ಜಾತಿ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ನಾವು ಇವತ್ತೇನು ಮಾಡ್ತಾಯಿದ್ವಿ, ಲಿಂಗಾಯತರು ಅದನ್ನು ಮಾಡ್ತಾಯಿದ್ವಿ, ವೀರಶೈವರು ಅದನ್ನೇ ಮಾಡ್ತಾಯಿದ್ದಾರೆ. ಆದರೆ ಇಬ್ಬರು ನಾವು ಸಪ್ರೇಟ್ ಅಂತ ಹೇಳ್ಕೊಂಡು ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಆಚರಣೆಯಲ್ಲೇ ಸಪ್ರೇಟ್ ಅನ್ನೋದು ಎದ್ದು ಕಾಣೋದಿಲ್ಲ. ಎರಡೂ ಕಡೆ ಜಾತಿಯ ವಾಸನೆ ಜಬರ್ದಸ್ತಾಗಿ ಬರೋದ್ರಿಂದ ಇದು ಕಾಣ್ತದೆ. ನಿಜವಾಗಿ ಧರ್ಮ ಆದರೆ ಮನೋವೈಶಾಲ್ಯ ಇರ್ತದೆ, ಒಬ್ಬರೊಬ್ರು ಗೌರವಿಸುವಂಥದ್ದು ಇರ್ತದೆ. ಅಂಥ ಪ್ರಸಂಗ ಬಂತಂದ್ರೆ ಕಣಿಯರ ಶ್ರೇಯವರು ಟೀಕಾ ಮಾಡೋದು ತಪ್ತದೆ, ಅಶ್ಲೀಲ ಶಬ್ದಗಳನ್ನು ಉಪಯೋಗ ಮಾಡೋದು ತಪ್ತದೆ. ಅದೇ ಕಾಲಕ್ಕೆ ನಮ್ಮ ನಿಜಗುಣಾನಂದ ಸ್ವಾಮೀಜಿಯವರಾಗಲಿ, ಇನ್ನುಳಿದವರಾಗಲಿ, ನಮ್ಮ ಲಿಂಗಾಯತ ಮಠಾಧೀಶರಾಗಲಿ ಅನಗತ್ಯ ಬರೀ ಶಿವ ಪಾರ್ವತಿನ ಟೀಕೆ ಮಾಡೋಕ್ಕಿಂತಲೂ ಬಸವಣ್ಣವರು ವೈಚಾರಿಕತೆಯನ್ನು